ರಶ್ಮಿಕಾ ಮಂದನ್ ಅವರ ಲವ್ ಸ್ಟೋರಿಗಳು ನೋಡೋಣ ಬನ್ನಿ. ಮೊದಲನೇದಾಗಿ ರಶ್ಮಿಕಾ ಮಂದನ್ ಅವರ ಲವರ್ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಕಿರಿಕ್ ಪಾರ್ಟಿ ಮೂವಿಯಲ್ಲಿ ರಶ್ಮಿಕಾ ಮಂದನ್ ಅವರಿಗೆ ಯಾವ ರೀತಿ ಡ್ರೆಸ್ ಹಾಕ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ರಶ್ಮಿಕಾ ಮಂದನ್ ಅವರಿಗೆ ಮೂವಿಯಲ್ಲಿ ಯಾವ ರೀತಿ ಡ್ರೆಸ್ ಹಾಕ್ಬೇಕಂತ ಗೊತ್ತಿಲ್ಲ, ಅದನ್ನ ಕಲಿಸ್ಕೊಟ್ಟರು ನಮ್ಮ ರಕ್ಷಿತ್ ಶೆಟ್ಟಿ ಅವರು. ರಕ್ಷಿತ್ ಶೆಟ್ಟಿ ಅವರು ರಶ್ಮಿಕಾ ಮಂದನ್ ಅವರಿಗೆ, ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಅವರು ರಶ್ಮಿಕಾ ಮಂದನ್ ಅವರಿಗೆ ಒಬ್ಬ ಹಳ್ಳಿ ಹುಡುಗಿಯಿಂದ ಹಿಡಿದು ಒಬ್ಬ ನ್ಯಾಷನಲ್ ಕ್ರಶ್ ಆಗೋವರೆಗೆ ಸಾಥ್ ಕೊಟ್ಟಿದ್ದಾರೆ. ಇವಾಗ ತುಂಬಾ ಎತ್ತರಕ್ಕೆ ಬೆಳೆದ ಮೇಲೆ ಅವರೆಲ್ಲ ಯಾರಂತ ಕೇಳ್ತಿದ್ದಾರೆ ಈ ಅಮ್ಮ. ಫಸ್ಟ್ ಆಫ್ ಆಲ್ ಆಗಿ ನಿನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ 5 ಫಿಲ್ಮ್ ಮಾಡಿದಿಂದ ನಿನಗೆ ತಮಿಳು ಹಾಗೂ ತೆಲುಗು ಇಂಡಸ್ಟ್ರಿಯಲ್ಲಿ ಪಾತ್ರ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿದ್ದು. ಮೊದಲು ಬೆಳೆಸಿದ್ದು ನಿನಗೆ ಕನ್ನಡಿಗರು, ಅದನ್ನ ಜ್ಞಾಪಕ ಇಟ್ಕೋ. ಫಸ್ಟ್ ಆಫ್ ಆಲ್ ಈಗ ಹೇಳ್ಬೇಕಂದ್ರೆ ಕನ್ನಡನೇ ಮಾತಾಡಕ್ ಬರ್ಲಂತೆ, ಮತ್ತೆ ಈ ಕನ್ನಡ ಮೂವಿನ ಎದಕ್ ಗೆಣಸ್ಕಿಳಕ ಮಾಡಿದೀಯಾ? ಸರಿ, ಓಕೆ, ನಿನಗೆ ಕನ್ನಡ ಬರಲ್ಲ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ನಮ್ ರಕ್ಷಿತ್ ಶೆಟ್ಟಿ ಜೊತೆ ನೀನು ಹೇಗೆ ಎಂಗೇಜ್ಮೆಂಟ್ ಆಗಿದೆ? ನಿನಗೆ ಕನ್ನಡ ಬರ್ತಿತ್ತಾನೆ ಅವಾಗ? ಇವಾಗ ಬೆಳೆದ ಮೇಲೆ ನಿಮಗೆ ಕನ್ನಡ ಬರಲ್ಲಲ್ವಾ? ಕನ್ನಡದಲ್ಲೇ ಬೆಳೆದು ಕನ್ನಡ ಬರಲ್ಲ ಅಂತಾನೆ ಹೇಳ್ಕೊಟ್ಟು ಗಾಂಚಲಿ. ಇವಾಗ ನಮ್ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಆಗಿ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಅದ್ಯಾವ್ದು ವಿಜಯ್ ದೇವರಕೊಂಡ ಜೊತೆ ಹೋಗಿ ಎಂಗೇಜ್ಮೆಂಟ್ ಆಗಿದ್ದಾರೆ. ಮತ್ತೆ ಅವನು ಸಾಲ್ದು ಅಂತ ಇವಾಗ ಅವನು ಕೂಡ ಬ್ರೇಕಪ್ ಮಾಡ್ಕೊಂಡವ್ರೆ. ಈಚೆಗೆ ನಮ್ ರಕ್ಷಿತ್ ಶೆಟ್ಟಿದು ಚಲೋ ಆಗಿಲ್ಲ ಮನ್ಸು, ಇವಾಗ ದೇವರಕೊಂಡದ್ ಬೇಕಾಗಿದೆ ಮನ್ಸು. ಅದೇನೋ ಅಂತಾರಲ್ಲ, ಧರ್ಮ ಬಿಟ್ರು ಕರ್ಮ ಬಿಡಲ್ಲ ಅಂತೇಳಿ, ಅದು ನಿನಗೆ ಒಂದಲ್ಲ ಒಂದ್ ದಿವಸ ಕಾಡುತ್ತೆ ತಿಳ್ಕೊ. ರಕ್ಷಿತ್ ಶೆಟ್ಟಿ ಜೊತೆ ನೀನು ಏನೆಲ್ಲ ಚೆಲ್ಲಾಟ ಆಡಿದೆ ನೋಡು, ಆ ಕರ್ಮ ನಿನಗೆ ಯಾವತ್ತೂ ಬಿಡೋದಿಲ್ಲ. ನಮ್ ಕನ್ನಡಿಗರು ನಿನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿರ್ಬೋದು, ಒಂದಲ್ಲ ಒಂದ್ ದಿವಸ ನಿನಗೆ ಇಡೀ ಇಂಡಿಯಾ ಇಂಡಸ್ಟ್ರಿಯಿಂದ ನಿನಗೆ ಬ್ಯಾನ್ ಮಾಡುವಂತ ಪರಿಸ್ಥಿತಿ ಬರುತ್ತೆ ತಿಳ್ಕೊ. ನೀ ಬಿಟ್ಟೋಗಿದೆ ಅಂತೇಳಿ ನಮ್ ರಕ್ಷಿತ್ ಶೆಟ್ಟಿ ಅವರು ಏನು ಕೈ ಕೊಟ್ಕೊಂಡ್ ಕುಂತಿಲ್ಲ. ಅವರು ನೀ ಓದಂತಾರೇನೆ ನೆಕ್ಸ್ಟ್ ಲೆವೆಲ್ ಮೂವಿಗಳನ್ನ ಕೊಟ್ಟಿದ್ದಾರೆ ಬ್ಯಾಕ್ ಟು ಬ್ಯಾಕ್. ಇನ್ ಮುಂದೆ ಇದು ನಿನ್ಗೆ ವಾರ್ನಿಂಗ್. ರಶ್ಮಿಕಾ ಮಂದನ್, ನಮ್ ಕರ್ನಾಟಕದ ಒಬ್ಬ ಕನ್ನಡಿಗನ ಬಗ್ಗೆ ನೀನಾದ್ರೂ ಮಾತಾಡಿದ್ದೆ ಕರೆದ್ರೆ ನಮ್ ಕರ್ನಾಟಕದಲ್ಲಿರೋ ಎಲ್ಲಾ ಫ್ಯಾನ್ ಪೇಜ್ ನಿನ್ನ ರೋಸ್ಟ್ ಮಾಡಿ ಬಿಸಾಕ್ ಬಿಡ್ತಾರೆ. ಇದು ನಿಮ್ ತೆಲುಗು ಹಾಗೂ ತಮಿಳು ಇಂಡಸ್ಟ್ರಿಗೆ ಒತ್ತಿ ಹೇಳ್ಕೊ. ನೀನ್ ಪುಷ್ಪ ಮೂವಿಯಲ್ಲಿ ಹಾಕೊಂಡಿದ್ದಿಲ್ಲ ಅರ್ಧಮರ್ಧ ಬಟ್ಟನ, ಅದೇ ರೀತಿ ಹಾಕೊಂಡು ಮುಂದೆ ಆಕ್ಟಿಂಗ್ ಮಾಡು. ನಮ್ ಕನ್ನಡ ಇಂಡಸ್ಟ್ರಿಗೆ ನಮ್ ಕಾಲಿಡಕ್ ಹೋಗ್ಬೇಡ. ಸ್ನೇಹಿತರೆ, ನಮ್ಮ ರಕ್ಷಿತ್ ಶೆಟ್ಟಿ ಅವರ ಓಲ್ಡ್ ಡಾರ್ಲಿಂಗ್ ರಶ್ಮಿಕಾ ಮಂದನ್ ಅವರ ಲವ್ ಸ್ಟೋರಿಗಳು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫ್ರೆಂಡ್ಸ್.